ಮೈ ಚಾನಲ್. ನಮಸ್ಕಾರ ಎಲ್ರಿಗೂ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಈಗ ನಮಗೆ ಸ್ಪ್ರಿಂಗಲ್ಲಿದ್ದೀವಿ, ಸೊ ಟೆಂಪ್ರೇಚರ್ಸ್ ಎಲ್ಲ ತುಂಬಾ ವಾರ್ಮ್ ಆಗ್ತಿದೆ. ಸೊ ಇದು ನಮಗೆ ಸ್ಪ್ರಿಂಗ್ ಅಂತಂದರೆ ಔಟ್ಡೋರ್ ಟೈಮ್ ಜಾಸ್ತಿ ಸಿಗುತ್ತೆ ನಮಗೆ, ಹಾಗೆಯೇ ಡೇ ಟೈಮ್ ಕೂಡ ಜಾಸ್ತಿ ಸಿಗುತ್ತೆ. ಸೊ ನಮಗೆ ಒಂದು ಸಾಯಂಕಾಲ ಒಂದು 8 ಗಂಟೆ 8:30ವರೆಗೂ ಕತ್ಲೆ ಆಗಲ್ಲ. ಸೊ ಅದಕ್ಕೆ ಅಂತ ನಾವು ಸ್ಪ್ರಿಂಗ್ ಮತ್ತು ಸಮರ್ಗೆ ಅಂತ ಫಾಲಿಂದನೂ ಕಾಯ್ತೀವಿ, ಬಿಕಾಸ್ ಔಟ್ಡೋರ್ ಆ್ಯಕ್ಟಿವಿಟೀಸ್ ಜಾಸ್ತಿ ಮಾಡ್ಬೋದು ಅಂತ. ಸೊ ಸುಮಾರು ದಿನಾನೇ ಆದಮೇಲೆ ನಾನು ಒಂದು ವಿಡಿಯೋನ ರೆಕಾರ್ಡ್ ಮಾಡ್ತಾ ಇದ್ದೀನೇನೋ ಅಂತ ಅನಿಸುತ್ತೆ. ತುಂಬಾ ಬ್ಯುಸಿ ಆಗೋದೆ. ಸೊ ಅದಕ್ಕೆ ಅಂತಲೇ ಲಾಸ್ಟ್ ವೀಕ್ ನಾನು ವಿಡಿಯೋನ ರೆಕಾರ್ಡ್ ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತಿನ ವಿಡಿಯೋನಲ್ಲಿ ಏನಿರುತ್ತೆ ಅಂತಂದರೆ, ನಮಗೆ ಸ್ಪ್ರಿಂಗ್ ಸ್ಟಾರ್ಟ್ ಆಗಿದೆ. ನಿಮಗೆ ಗೊತ್ತಾಗ್ಬೋದು, ನಾನು ಈಗ ಆಚೆ ಕಡೆ ಕೂತಿದ್ದೀನಿ, ಜಾಕೆಟ್ ಇಲ್ಲ, ವಿಂಟರ್ ಹ್ಯಾಟ್ ಇಲ್ಲ, ಹಾಗೆಯೇ ಗ್ಲವ್ಸ್ ಇಲ್ಲದೆ ಕೂತಿದ್ದೀನಿ. ಸೊ ಟೆಂಪ್ರೇಚರ್ಸ್ ವಾರ್ಮ್ ಆಗ್ತಾ ಇದೆ ಅಂತ ಅರ್ಥ. ಸೊ ಸ್ಪ್ರಿಂಗ್ ಟೈಮ್ನಲ್ಲಿ ನಮ್ಮ ವಾಷಿಂಗ್ಟನ್ DC ಏರಿಯಾನಲ್ಲಿ ಒಂದು ದೊಡ್ಡ ಸೆಲೆಬ್ರೇಷನ್ ನಡೆಯುತ್ತೆ. ಅದು ಏನಿರ್ಬೋದು ಸೆಲೆಬ್ರೇಷನ್ ಅಂತಂದರೆ, ಒಂದು ಚೆರಿ ಬ್ಲಾಸಮ್ ಫೆಸ್ಟಿವಲ್ ಅಂತ ಕರಿತೀವಿ ಅದನ್ನು. ಸೊ ಅದು ಎವ್ರಿ ಇಯರ್ ಮಾರ್ಚ್ 27th ನಡೆಯುತ್ತೆ. ಬಟ್ ಈ ವರ್ಷ ಕೋವಿಡ್ ಕಾರಣಗಳಿಂದ ಅದನ್ನು ಈ ವರ್ಷ ಫೆಸ್ಟಿವಲ್ ಇರಲಿಲ್ಲ. ಬಟ್ ಲಾಸ್ಟ್ ಇಯರ್ ಇತ್ತು, ಬಿಕಾಸ್ ಆಗ್ತಾನೆ ಕೋವಿಡ್ ಎಲ್ಲ ಸ್ಟಾರ್ಟ್ ಆಗ್ತಾ ಇತ್ತು. ಆ್ಯಂಡ್ ಇನ್ನೂ ಆಗ ಲಾಕ್ಡೌನ್ ಅಂಥದನ್ನ ಏನೂ ಮಾಡಿರಲಿಲ್ಲ. ಬಟ್ ಈ ವರ್ಷ ಸ್ವಲ್ಪ ಪ್ರಿಕಾಷನರಿ ಮೆಷರ್ಸ್ನ ತಗೊಂಡು ಅವರು ಫೆಸ್ಟಿವಲ್ನೇ ಸೆಲೆಬ್ರೇಟ್ ಮಾಡಲಿಲ್ಲ ವಾಷಿಂಗ್ಟನ್ DC ಸೊ ಚೆರಿ ಬ್ಲಾಸಮ್ಸ್ ಅಂತಂದರೆ ಏನು? ಸೊ ಚೆರಿ ಬ್ಲಾಸಮ್ಸ್ ಅನ್ನೋದು ಒಂದು ಮರ. ಸೊ ಆ ಮರ ಎಲೆ ಬಿಡೋದಕ್ಕಿಂತ ಮುಂಚೆ ಒಂದು ಹೂವು ಆಡುತ್ತೆ ಅಲ್ವಾ? ಸೊ ಅದು ಚೆರಿ ಬ್ಲಾಸಮ್ ಅಂತ ಕರಿತೀವಿ. ಇದು ಒಂದು ಸ್ಪೆಷಲ್ ಟ್ರೀ. ಸೊ ಚೆರಿ ಬ್ಲಾಸಮ್ ಸಾಮಾನ್ಯವಾಗಿ ಜಪಾನ್ನಲ್ಲಿ ಜಾಸ್ತಿ ಬೆಳೀತಾರೆ. ಚೆರಿ ಬ್ಲಾಸಮ್ ಅನ್ನೋದು ಅಲ್ಲಿ ಜಾಸ್ತಿ ಬೆಳೆಯುತ್ತೆ. ಬಟ್ ಇಲ್ಲಿ ವಾಷಿಂಗ್ಟನ್ DC ಯಾಕೆ ಬಂತು ಅಂತ ಕೇಳಿದ್ರೆ, ವಾಷಿಂಗ್ಟನ್ DC 1912 ವರ್ಷದಲ್ಲಿ ನಮ್ಮ ಪ್ರೆಸಿಡೆಂಟ್ ಅವ್ರ ಹೆಂಡತಿ ಯಾರಿದ್ರು, ಅವರು ಜಪಾನ್ಗೆ ಹೋಗಿದ್ರಂತೆ ಟೂರ್ಗೆ ಅಂತ. ಸೊ ಅಲ್ಲಿ ಜಪಾನ್ನಲ್ಲಿ ಈ ಮರಗಳನ್ನ ನೋಡಿಬಿಟ್ಟು ಅವರು ವಾಪಸ್ DC ಬಂದಿದ್ದ ತಕ್ಷಣ ನಮ್ಮ ಪ್ರೆಸಿಡೆಂಟ್ ಅಂದರೆ ಅವ್ರ ಹಸ್ಬೆಂಡ್ ಜೊತೆ ಹೇಳಿದ್ರಂತೆ, ನನಗೆ ವಾಷಿಂಗ್ಟನ್ DC ಅದೊಂದಷ್ಟು ಮರ ಬೇಕು, ನನಗೆ ತುಂಬಾ ಇಷ್ಟ ಆಯಿತು ಆ ಮರ ಅಂತ ಹೇಳಿ. ಸೊ ಅದಕ್ಕೆ ಅಂತ ಪ್ರೆಸಿಡೆಂಟ್ ಜಪಾನ್ನಲ್ಲಿರೋ ಪೊಲಿಟಿಷಿಯನ್ನ ಕೇಳಿದ್ರಂತೆ. ಸೊ ಅವ್ರಿಗೆ ತುಂಬಾ ಖುಷಿ ಆಗ್ಬಿಟ್ಟು ಅವರು ಸರಿ ನಾವು ಗಿಫ್ಟಾಗಿ ಕೊಡ್ತೀವಿ ವಾಷಿಂಗ್ಟನ್ DC ಅಂತ ಹೇಳಿ. ಸೊ 1912 2000 ಮರಗಳನ್ನ ಶಿಪ್ನಲ್ಲಿ ಹಾಕಿ ಜಪಾನಿಂದ ವಾಷಿಂಗ್ಟನ್ DC ಕಳಿಸ್ತಿದ್ರಂತೆ. ಸೊ ಆಗ ಆ ಕಾಲದಲ್ಲಿ ಶಿಪ್ಪಿಂದ ಬರೋದು ಅಂತಂದರೆ ಅಟ್ಲೀಸ್ಟ್ ಒಂದು 2 months ಅಥವಾ 1.5 month ಆದರೂ ಆಗಿರುತ್ತೆ ಅಂತ ನಾನು ಕೇಳ್ಪಟ್ಟೆ. ಸೊ ಆಗ ಅದೇನಾಯಿತು, ಅದು ಜಪಾನಿಂದ DC ಬಂದು ತಲುಪೋಷ್ಟರಲ್ಲಿ ಅದು ಆ ಮರಗಳಲ್ಲೆಲ್ಲ ಒಂಥರ ತುಂಬಾ ಕೊಳ್ತು ಹೋಗಿ ತುಂಬಾ ಕೆಟ್ಟು ಹೋಗ್ಬಿಟ್ಟು ಇಲ್ಲಿಗೆ ಬರೋಷ್ಟೊತ್ತಿಗೆ ಅದನ್ನಲ್ಲಿ ಹುಳ ಎಲ್ಲ ಬಿದ್ದಿತ್ತಂತೆ. ಸೊ ಅದಕ್ಕೆ ಅಂತ ಇಲ್ಲಿನ ಅಗ್ರಿಕಲ್ಚರಲ್ ಡಿಪಾರ್ಟ್ಮೆಂಟ್ ಅವರು ಆ ಮರನ ನಾವು ಏನೂ ಮಾಡೋಕ್ಕಾಗಲ್ಲ, ಅದನ್ನು ಮಾತ್ರ ಡೆಫಿನೆಟಾಗಿ ಪ್ಲಾಂಟ್ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅದನ್ನು ಬಿಸಾಕ್ಬಿಟ್ರಂತೆ. ಸೊ ಅದು ಬಿಸಾಕಿದ ನಂತರ ತುಂಬಾ ಬೇಜಾರಾಗಿ ನಮ್ಮ ಪ್ರೆಸಿಡೆಂಟ್ ಅವ್ರ ಹೆಂಡತಿ, ಅಥವಾ ನಾವು ಅವ್ರನ್ನ ನಮ್ಮ ಪ್ರೆಸಿಡೆಂಟ್ ಹೆಂಡತಿನ ಫಸ್ಟ್ ಲೇಡಿ ಅಂತ ಕರಿತೀವಿ. ಸೊ ಅವ್ರಿಗೆ ತುಂಬಾ ಬೇಜಾರಾಯ್ತಂತೆ. ಸೊ ಅದಕ್ಕೆ ಅಂತ ಜಪಾನ್ನಲ್ಲಿದ್ದಿದ್ದು ಟೋಕಿಯೋ ಮೇಯರ್ ಅಂತ ಅನ್ಕೊತೀನಿ. ಸೊ ಅವರು ಇಲ್ಲ ಯೋಚನೆ ಮಾಡಬೇಡಿ ಅಂತ ಇನ್ನೊಂದು ಸೆಟ್ನ ಐ ಥಿಂಕ್ 2000 ಮರಗಳ ಬದಲು ಈ ಸತಿ 3000 ಮರಗಳನ್ನ ಕಳಿಸ್ಕೊಟ್ರಂತೆ. ಸೊ ಅದು ಬಂದು ಸೇರೋಷ್ಟರಲ್ಲಿ ತುಂಬಾ ಹೆಲ್ದಿಯಾಗಿತ್ತಂತೆ. ಸೊ ಅದಕ್ಕೆ ಅಂತ ಅಗ್ರಿಕಲ್ಚರಲ್ ಡಿಪಾರ್ಟ್ಮೆಂಟ್ ಅವರು ನಮ್ಮ ವಾಷಿಂಗ್ಟನ್ DC ಒಂದು ಟೈಡಲ್ ಬೇಸಿನ್ ಅಂತ ಇದೆ. ಸೊ ಅದು ಪೊಟೋಮಿಕ್ ರಿವರ್ ಅಂತ ಕರಿತೀವಿ. ಸೊ ಅದರ ಸುತ್ತಲೂ ಆ 3000 ಟ್ರೀಸ್ನ ಈಗ ಪ್ಲಾಂಟ್ ಮಾಡಿದ್ದಾರೆ. ಸೊ ಆಯಿತು, ಅದರದ್ದು ಕತೆ ಹೇಗೆ ಬಂತು ವಾಷಿಂಗ್ಟನ್ DC ಅಂತ. ಸೊ ನಮಗೆ ವಾಷಿಂಗ್ಟನ್ DC ಏರಿಯಾನಲ್ಲಿ COVID-19 ಮುಂಚೆ ಇಡೀ ಸುಮಾರು ದೇಶಗಳಿಂದ ಜನ ಟೂರಿಸ್ಟ್ಸ್ ಬರೋರು ಇದೇ ಟೈಮ್ಗೆ ಚೆರಿ ಬ್ಲಾಸಮ್ಸ್ನ ನೋಡೋದಕ್ಕೆ ಅಂತ.
ಆ, ಅದು ನನ್ನ ಪ್ರಕಾರವಾಗಿ ಯಾವುದೇ ಕ್ಯಾಮ್ರಾಗಾಗಲಿ, ನೀವು ಫೋಟೋಸಲ್ಲಿ ನೋಡಿದ್ರು ಅಷ್ಟೇ, ಒಂದು ವಿಡಿಯೋನಲ್ಲಿ ನೋಡಿದ್ರೂ ಅಷ್ಟೇ, ಅದಕ್ಕೆ ಜಸ್ಟಿಸ್ ಅಂತೂ ಮಾಡೋದೇ ಇಲ್ಲ. ಬಿಕಾಸ್ ಅಷ್ಟು ಸುಂದರವಾಗಿದೆ ಆ ಮರ, ಅಷ್ಟು ಸುಂದರವಾಗಿದೆ ಆ ಹೂವು, ಅದ್ರ ಬಣ್ಣ, ಅದೊಂಥರ ತುಂಬಾ ಚೆನ್ನಾಗಿದೆ. ಸೊ ನಾನು ಹೋಗಿದ್ದೆ ಚೆರಿ ಬ್ಲಾಸಮ್ಗೆ ಅಂತ. ಫೆಸ್ಟಿವಲ್ ಇಲ್ಲದೆ ಹೋದ್ರೂ ಸ್ವಲ್ಪ ಜನನ ಬಿಡ್ತಿದ್ದಾರೆ ಅದನ್ನು ಟೂರ್ ಮಾಡೋದಕ್ಕೆ ಅಂತ. ಅಫ್ಕೋರ್ಸ್ ಇನ್ನೂ ಟೂರಿಸ್ಟ್ಸ್ ಅಲೌಡ್ ಇಲ್ಲ ಸುಮಾರು ದೇಶಗಳಿಂದ. ಸೊ ನಾವು ಲೋಕಲೈಟ್ಸೇ ಹೋಗಿ ಪಿಕ್ಚರ್ಸ್ ಎಲ್ಲ ತಗೊಂಡು, ವಿಡಿಯೋ ಎಲ್ಲ ತಗೊಂಡು ಬರ್ತಾ ಇದ್ದೀವಿ. ಸೊ ಅದಕ್ಕೆ ಅಂತ ನಾನು ಕೂಡ ಹೋಗಿದ್ದೆ ನನ್ನ ಫ್ಯಾಮಿಲಿ ಜೊತೆ. ಸೊ ಅದು ಹೇಗಿರುತ್ತೆ ಅಂತ ನೋಡ್ಕೊಂಡು ಬನ್ನಿ. ಲೆಟ್ಸ್ ಗೋ. ಇಲ್ಲಿ ನೀವು ನೋಡ್ತಾ ಇರೋದಾಗೇ ಅ ಸಿಂಬಲ್ ಆಫ್ ಇಂಟರ್ನ್ಯಾಷನಲ್ ಫ್ರೆಂಡ್ಶಿಪ್ ಅಂತ. ಸೊ ಈ ಟ್ರೀಸ್ನ ಗಿಫ್ಟ್ ಮಾಡಿದ್ದು ಮಾರ್ಚ್ 27, 1912. ಸೊ ಇವ್ರಿಗೇ ತುಂಬ ಇಂಟ್ರೆಸ್ಟೆಡ್ ಆಗಿ ಇವರು ಜಪಾನ್ಗೆ ಹೋಗಿದ್ರಂತೆ. ಫಸ್ಟ್ ಲೇಡಿ ಹೆಲೆನ್ ಟ್ಯಾಫ್ಟ್ ಅಂತ, ನಮ್ಮ ಪ್ರೆಸಿಡೆಂಟ್ ಅವರ ಹೆಂಡತಿ ಆಗಿದ್ದರು 1912ನಲ್ಲಿ. ಸೊ ಇವರು ಜಪಾನ್ಗೆ ಹೋಗಿದ್ದಾಗ ಇವ್ರಿಗೆ ತುಂಬಾ ಇಷ್ಟ ಆಗ್ಬಿಟ್ಟು ಮರಗಳು ನನಗೂ ವಾಷಿಂಗ್ಟನ್ DC ಬೇಕು ಅಂತ ಹೇಳಿದ್ರಂತೆ. ಅದಕ್ಕೆ ಅಂತ ಇವರು ಟೋಕಿಯೋ ನಲ್ಲಿದ್ದಿದ್ದು ಮೇಯರ್ ಆಗ ಅವರು ಗಿಫ್ಟ್ ಕೊಟ್ಟಿದ್ದು. ಸೊ ಇಟ್ಸ್ ಕೈಂಡ್ ಆಫ್ ಇಂಟ್ರೆಸ್ಟಿಂಗ್. ಸೊ ಈಗ ನೀವು ನೋಡ್ತಾ ಇರೋದು ಟೈಡಲ್ ಬೇಸಿನ್. ಸೊ ಈ ಚೆರಿ ಬ್ಲಾಸಮ್ ಟೈಮ್ನಲ್ಲಿ ತುಂಬಾ ಎಂಗೇಜ್ಮೆಂಟ್ ಫೋಟೋಸ್ ಅಂತೆ, ಪ್ರೀ ವೆಡ್ಡಿಂಗ್ ಫೋಟೋಸ್ ಅಂತೆ, ಬೇಬಿ ಶವರ್ ಫೋಟೋಸ್ ಅಂತೆ, ತುಂಬಾ ಫೋಟೋ ಸೆಷನ್ಸ್ ನಡೆಯುತ್ತೆ ಇಲ್ಲಂತೂ. ಇದನ್ನು ಜಾಪನೀಸ್ ಲ್ಯಾಂಟರ್ನ್ ಅಂತ ಕರೀತಾರೆ. ಇದ್ರ ಸುತ್ತಲೂ ಇರೋ ಮರಗಳನ್ನ ನಮ್ಮ ಫಸ್ಟ್ ಲೇಡಿ 1912ನಲ್ಲಿ ಪ್ಲಾಂಟ್ ಮಾಡಿದ್ದಂತೆ. ವೆದರ್ ಸರ್ವಿಸ್ನವರು ಇವತ್ತು ಗೇಲ್ ವಾರ್ನಿಂಗ್ನ ಬೇರೆ ಇಶ್ಯೂ ಮಾಡಿದ್ದಾರೆ. ಅದು ಏನು ಅಂತಂದರೆ, ಇಲ್ಲಿ ನೀರಿನ ಲೆವೆಲ್ಸ್ ಈ ಪೊಟೋಮಿಕ್ ರಿವರ್ನಲ್ಲಿ ತುಂಬಾ ಹೈ ಆಗಿರೋದ್ರಿಂದ ಸೊ ಸಿಕ್ಕಾಪಟ್ಟೆ ಗಾಳಿ ಜಾಸ್ತಿ ಆದಾಗ ಈ ನೀರೆಲ್ಲ ಲ್ಯಾಂಡ್ಗೆ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಅಂತ ಇಷ್ಟರಲ್ಲೇ ಈ ಪಾರ್ಕನ್ನು ಕೂಡ ಕ್ಲೋಸ್ ಮಾಡ್ತಾರೆ. ನಾನು ಆದಷ್ಟು ಬೇಗ ಇಲ್ಲಿ ಫಿಲ್ಮಿಂಗ್ನ ಮುಗಿಸ್ಕೊಂಡು ಮನೆಗೆ ಹೋಗಬೇಕು.
ಎಲ್ಲಿ ನೋಡಿದ್ರೂ ಚೆರಿ ಬ್ಲಾಸಮ್ಸ್ ಕಾಣಿಸ್ತಾ ಇದೆ ಈಗ ನಮಗೆ. ಈಗ ನಾವು ಬಂದಿರೋದು ವಾಷಿಂಗ್ಟನ್ DC ವಾರ್ಫ್ಗೆ. ಇಲ್ಲಿ ಒಂದು ಯಾಟ್ ಕ್ಲಬ್ ಇದೆ. ಸೊ ಅದರಿಂದನೇ ನೀವು ಇಷ್ಟೊಂದು ಯಾಟ್ಸ್ ಮತ್ತು ಬೋಟ್ಸ್ನ ನೋಡ್ತಾ ಇದ್ದೀರಾ. ಇಲ್ಲಿ ರೆಂಟ್ ಪೇ ಮಾಡಿಬಿಟ್ಟು ಅವ್ರ ಯಾಟ್ಸ್ ಅಥವಾ ಬೋಟ್ಸ್ನ ಡಾಕ್ ಮಾಡ್ತಾರೆ. ವಾಷಿಂಗ್ಟನ್ DC ವಾರ್ಫ್ನ ಒಂದು ಕಂಪ್ಲೀಟ್ ಎಂಟರ್ಟೈನಿಂಗ್ ಮತ್ತು ಡೈನಿಂಗ್ ಹಾಗೆಯೇ ಒಂದು ಕಮರ್ಷಿಯಲ್ ಏರಿಯಾ ಅಂತಲೇ ಹೇಳ್ಬೋದು. ಈ ವರ್ಷ ಚೆರಿ ಬ್ಲಾಸಮ್ ಫೆಸ್ಟಿವಲ್ ಇಲ್ಲ ಅಂತಂದ್ರೂ ಸ್ವಲ್ಪ ಜಾಗಗಳು ಇನ್ನೂ ಡೆಕೋರೇಷನ್ಸ್ನೆಲ್ಲ ಮಾಡಿದ್ದಾರೆ. ಯಾಕೆ ಅಂತಂದರೆ ಆ ಫೆಸ್ಟಿವಲ್ ವೈಬ್ ಇರಲಿ ಅಂತ ಇವಾಗ್ಲೂ. ಇಲ್ಲಿ ನೀವು ನೋಡ್ತಾ ಇರೋ ಬಿಲ್ಡಿಂಗ್ಸ್ ಎಲ್ಲನೂ ಹೋಟೆಲ್ಸ್ ಮತ್ತು ವೆರಿ ಹೈ ಎಂಡ್ ರೆಸ್ಟೋರೆಂಟ್ಸ್, ಹಾಗೆಯೇ ಯಾಟ್ ಕ್ಲಬ್ ಇದೆ. ಅದ್ರ ಜೊತೆಗೆ ವಾಟರ್ ಟ್ಯಾಕ್ಸಿ ಕೂಡ ಇದೆ ಇಲ್ಲಿ. ಸೊ ಇದು ನೀವು ನೋಡ್ತಾ ಇರೋದು ಯಾಟ್ ಕ್ಲಬ್ಗೆ ಎಂಟ್ರೆನ್ಸ್. ಸೊ ನಾನು ಹೇಳಿದ ಹಾಗೆ ಇದು ಸಮ್ಮರ್ ಮಂತ್ಸ್ನಲ್ಲೆಲ್ಲ ಪೂರ್ತಿ ಓಪನ್ ಆಗಿರುತ್ತೆ ಆ್ಯಂಡ್ ಮೆಂಬರ್ಶಿಪ್ ಇದೆ ಆ್ಯಸ್ ಇನ್ ಎನಿ ಕ್ಲಬ್. ಸೊ ಅಲ್ಲಿ ನೀವು ನೋಡ್ತಾ ಇರೋದು ಒನ್ ಆಫ್ ಮೈ ಫೇವ್ರೆಟ್ ರೆಸ್ಟೋರೆಂಟ್ಸ್ ಲಾ ವಿ ಅಂತ. ಅದು ಫ್ರೆಂಚ್ ಆ್ಯಂಡ್ ಮೆಡಿಟ್ರೇನಿಯನ್ ಡೈನಿಂಗ್ ಕ್ಯುಸೀನ್. ಸೊ ನಾನು ತುಂಬಾ ಇಷ್ಟ. ನಾನು ಯಾವಾಗಲೂ ಏನಾದರೂ ಸ್ಪೆಷಲ್ ಡೇನ ಸೆಲೆಬ್ರೇಟ್ ಮಾಡಬೇಕು ಅಂತಂದರೆ ಇಲ್ಲಿಗೆ ಬರೋದು. ಎಲ್ಲೋ ಬೋಟ್ ನೋಡ್ತಿದ್ದೀರಾ ಅಲ್ವಾ, ಅಲ್ಲಿ ಅದನ್ನು ವಾಟರ್ ಟ್ಯಾಕ್ಸಿ ಅಂತ ಕರೀತಾರೆ. ಸೊ ಅದು ಏನು ಮಾಡುತ್ತೆ ಅಂತಂದರೆ ಫಾರ್ ಅ ಸ್ಮಾಲ್ ಫೀ ಅದು ಈ ಕಡೆ ವಾಷಿಂಗ್ಟನ್ DCಯಿಂದ ಜಾರ್ಜ್ ಟೌನ್ ಅಂತ ಒಂದು ಜಾಗ ಇದೆ. ಸೊ ಅಲ್ಲಿಗೆ ಕರ್ಕೊಂಡು ಹೋಗುತ್ತೆ ಆ್ಯಂಡ್ MGM ಅನ್ನೋ ಕಸಿನೋ ಕರ್ಕೊಂಡು ಹೋಗುತ್ತೆ. ಸೊ ತುಂಬಾ ಚೆನ್ನಾಗಿರುತ್ತೆ. ಇಟ್ಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್, ಈ ವಾಟರ್ ಫೆರಿ ಥರ. ಸೊ ಆ್ಯಂಡ್ ಇಟ್ಸ್ ಬ್ಯೂಟಿಫುಲ್ ಔಟ್ ಹಿಯರ್. ಸೊ ಈಗ ಒಂದು ಕಾಫಿ ಬ್ರೇಕ್ ತೊಗೊಂಡಿದ್ದೀನಿ. ಬ್ಲೂ ಬಾಟಲ್ ಅನ್ನೋ ಕ್ಯಾಫೆಗೆ ಬಂದಿದ್ದೀವಿ. ಇದನ್ನು ಡ್ರಿಪ್ ಕಾಫಿ ಅಂತ ಕರಿತೀವಿ. ಇದು ಸೇಮ್ ಸ್ವಲ್ಪ ಫಿಲ್ಟರ್ ಕಾಫಿ ಥರನೇ ಬರುತ್ತೆ. ಸೊ ಇನ್ನೊಂದು ವಿಷಯ ಏನು ಅಂತಂದರೆ ಈ ಚೆರಿ ಬ್ಲಾಸಮ್ಸ್ನಲ್ಲಿ ಈ ಹೂವು ಹರಡುತ್ತೆ ಅಲ್ವಾ, ಇದು ಪೀಕ್ ಬ್ಲೂಮ್ ಅಂತ ಬರುತ್ತೆ. ಸೊ ಇದು ಹರಡಿರೋ ಪೂರ್ತಿ ಈ ಹೂವು ಹರಡಿರೋ ಟೈಮ್ ಅಂತಂದರೆ ಬರೀ 4 ದಿನದಿಂದ 5 ದಿನದವರೆಗೂ ಇರುತ್ತೆ ಅಷ್ಟೇ. ಆಮೇಲೆ ಅದು ಎಲೆ ಆಗಿಬಿಡುತ್ತೆ. ಸೊ ಅದು ಏನು ಪರ್ಮನೆಂಟ್ ಆಗಂತೂ ಇರಲ್ಲ. ನಮ್ಮ ಇಡೀ ಸಮ್ಮರ್ ಎಂಜಾಯ್ ಮಾಡ್ಬೋದು ಅಂತ ಕೂಡ ಇರಲ್ಲ. ಸೊ ಅದಕ್ಕೆ ಅಂತಾನೆ ಮಾರ್ಚ್ 27th ಫೆಸ್ಟಿವಲ್ ಸ್ಟಾರ್ಟ್ ಆದರೆ ಪೀಕ್ ಬ್ಲೂಮ್ ವೆದರ್ ಮೇಲೆ ಡಿಪೆಂಡ್ ಆಗುತ್ತೆ. ನಾರ್ಮಲ್ ಆಗಿ ಮಾರ್ಚ್ ಎಂಡಿಂದ ಹಿಡಿದು ಏಪ್ರಿಲ್ ಫಸ್ಟ್ ವೀಕ್ವರೆಗೂ ನಡೆಯುತ್ತೆ. ಬಟ್ ಈ ವರ್ಷ ಪೀಕ್ ಬ್ಲೂಮ್ ಸೀಸನ್ ಬಂದ್ಬಿಟ್ಟು ಏಪ್ರಿಲ್ 1st ಅಲ್ಲ, ಏಪ್ರಿಲ್ 2nd ಹಿಡಿದು ಏಪ್ರಿಲ್ 4thವರೆಗೂ ಇತ್ತು. ಆ್ಯಂಡ್ ಐ ಥಿಂಕ್ ನನಗೆ ತುಂಬಾ ಕರೆಕ್ಟ್ ಟೈಮ್ಗೆ ಹೋದೆ ಅಂತ ಅಂದ್ಕೊತೀನಿ, ಬಿಕಾಸ್ ತುಂಬಾ ಚೆನ್ನಾಗಿ ಹರಡಿತ್ತು. ಸೊ ತುಂಬಾ ಎಂಜಾಯ್ ಮಾಡಿದೆ ನಾನು. ಸೊ ಫಸ್ಟ್ ನಮಗೆ ಚೆರಿ ಬ್ಲಾಸಮ್ಸ್ ಹಾಕಿದ್ದು ಅಂತ ಅಂದರೆ ಆ ಟೈಡಲ್ ಬೇಸಿನ್ ವಾಷಿಂಗ್ಟನ್ DC ಸುತ್ತಲೂ. ಸೊ ಅದರಿಂದ ಈಗ ಒಂದು ನೇಬರ್ಹುಡ್ಸ್ನಲ್ಲೆಲ್ಲ ಕೂಡ ಚೆರಿ ಬ್ಲಾಸಮ್ಸ್ ಇರುತ್ತೆ. ಅದರದ್ದು ಡಿಫ್ರೆಂಟ್ ಬ್ರೀಡ್ಸ್ ಕೂಡ ಇದೆ. ಬಟ್ ಮೇನ್ ಚೆರಿ ಬ್ಲಾಸಮ್ ಫೆಸ್ಟಿವಲ್ ಅಂತಂದರೆ ಇಲ್ಲಿ ಎಲ್ಲರಿಗೂ, ಇಲ್ಲೇ ಅಂತಲ್ಲ ಇಡೀ ದೇಶದಲ್ಲಿ ಒಂದು ಒಂದು ಸಿಟಿ ಯೋಚನೆಗೆ ಬರೋದು ಅಥವಾ ಚೆರಿ ಬ್ಲಾಸಮ್ ಫೆಸ್ಟಿವಲ್ ಅಂದಿದ ತಕ್ಷಣವೇ ಫಸ್ಟ್ ವಾಷಿಂಗ್ಟನ್ DC ಯೋಚನೆಗೆ ಬರುತ್ತೆ. ಬಿಕಾಸ್ ಇಲ್ಲೇ ಮೇನ್ ಫೆಸ್ಟಿವಲ್ ನಡೆಯೋದು ಅದು. ಆ್ಯಂಡ್ ಇಲ್ಲೇ ಅಷ್ಟೊಂದು ಮರಗಳು ಒಂದೇ ಕಡೆ US ಪ್ಲಾಂಟ್ ಮಾಡಿರೋದು. ಸೊ ಅದಕ್ಕೆ ಅಂತ ಇದು ತುಂಬಾ ಸ್ಪೆಷಲ್ ಸೆಲೆಬ್ರೇಷನ್ ನಮಗೆ ವಾಷಿಂಗ್ಟನ್ DC ಏರಿಯಾನಲ್ಲಿರೋರಿಗೆ.
ಆ್ಯಂಡ್ ಇಟ್ಸ್ ಅ ಒನ್ಸ್ ಇನ್ ಅ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್. ತುಂಬಾ ಚೆನ್ನಾಗಿರುತ್ತೆ. ಸೊ ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ನಿಮಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಸೊ ಏನನ್ನಿಸ್ತು ನಿಮಗೆ ಚೆರಿ ಬ್ಲಾಸಮ್ನ ನೋಡಿ? ನಾನಂತೂ ತುಂಬಾ ಎಂಜಾಯ್ ಮಾಡ್ಕೊಂಬಂದೆ. ಹೌದು, ಸ್ವಲ್ಪ ಗಾಳಿ ಅಂತೂ ಇತ್ತು, ಬಟ್ ಅದೇ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ಗಾಳಿ ಇತ್ತು ಬಟ್ ಅಷ್ಟೊಂದು ಚಳಿ ಇರಲಿಲ್ಲ, ವಿಚ್ ಈಸ್ ಅ ಹ್ಯೂಜ್ ಪ್ಲಸ್ ಪಾಯಿಂಟ್ ನಮಗೆ. ಆ್ಯಂಡ್ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ಪ್ಲೀಸ್ ಶೇರ್ ಮಾಡಿ ನನ್ನ ವಿಡಿಯೋನ. ನಿಮ್ಮ ಜೊತೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೂಡ ನೋಡಲಿ ಈ ವಿಡಿಯೋನ. ಅವ್ರಿಗೂ ಖುಷಿ ಆಗುತ್ತೆ ಅಂತ ಅಂದ್ಕೊತೀನಿ. ಆ್ಯಂಡ್ ವಿಡಿಯೋನ ಇಲ್ಲಿ ತನಕ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂತಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ, ನನಗೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆಯೇ ನಾನು ಯಾವಾಗಲೂ ಹೇಳ್ದ ಹಾಗೆ ನಿಮ್ಮ ಬ್ಲೆಸ್ಸಿಂಗ್ಸ್ ಮತ್ತು ನಿಮ್ಮ ಸಪೋರ್ಟ್ ಇಲ್ಲದೆ ಅಂತೂ ನಾನು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ನನಗೆ ಆ ಮೋಟಿವೇಶನ್ ಅಂತೂ ಬೇಕೇ ಬೇಕು. ಅದು ತುಂಬಾ ನನಗೆ ಮೋಟಿವೇಟ್ ಮಾಡುತ್ತೆ. ನಿಮ್ಮ ಕಮೆಂಟ್ಸ್ ಆಗಲಿ, ನೀವು ಖುಷಿಯಿಂದ ಅಪ್ರಿಷಿಯೇಟ್ ಮಾಡ್ತೀರಾ ಅಲ್ವಾ? ಪ್ಲೀಸ್ ಅದನ್ನೇ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಹಾಗೆಯೇ ಈ ವಿಡಿಯೋನ ಶೇರ್ ಮಾಡಿ, ನನಗೂ ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ಹಾಗಂತ ಹೇಳ್ತಾ, until my next video, stay safe, stay healthy, lots of love to you all. Bye bye.